ಹಾಯ್ ಸ್ನೇಹಿತರೆ, ನಿಮಗೆ ಗೊತ್ತಾ ನಮ್ಮ ಜೀವನದ 95% ಕಂಟ್ರೋಲ್ ಅನ್ನು ನಮ್ಮ ಸಬ್ಕಾನ್ಶಿಯಸ್ ಮೈಂಡೇ ನಿಯಂತ್ರಣ ಮಾಡುತ್ತೆ. ನಿಮ್ಮ ಯಶಸ್ಸು ಇರ್ಬೋದು, ಸಂಪತ್ತು ಇರ್ಬೋದು, ಆರೋಗ್ಯ ಇರ್ಬೋದು ಅಥವಾ ಸಂಬಂಧ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಮನಸ್ಸಿನ ಇನ್ನರ್ ಪ್ರೋಗ್ರಾಮ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ನೀವು ಅದನ್ನ ಪುನಃ ಪ್ರೋಗ್ರಾಮ್ ಮಾಡಬಹುದು. ಇವತ್ತಿನ ದಿನ ನಾನು ನಿಮಗೆ 3 ಪವರ್ಫುಲ್ ಟೆಕ್ನಿಕ್ಸ್ ನ ರಿವೀಲ್ ಮಾಡ್ತಿದ್ದೀನಿ. ಯಾವುದಕ್ಕೆ? ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ಪ್ರೋಗ್ರಾಮ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಪವರ್ ನ ಅನ್ಲಾಕ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ನ ರಿಮೂವ್ ಮಾಡೋದಕ್ಕೆ. ಸೊ ಆದ್ದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನೀವು ಕಲಿಯುವಂತಹ 3 ಪವರ್ಫುಲ್ ಟೆಕ್ನಿಕ್ಸ್ ಇಂದ ನಿಮ್ಮ ಜೀವನವನ್ನ ನೀವು ಬದಲಾಯಿಸಿಕೊಳ್ಳಬಹುದು. ವಾಟ್ ಈಸ್ ಸಬ್ಕಾನ್ಶಿಯಸ್ ಮೈಂಡ್? ಇಮ್ಯಾಜಿನ್, ನಿಮ್ಮ ಮೈಂಡ್ ಅನ್ನೋದು ಐಸ್ಬರ್ಗ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ ಕಾನ್ಶಿಯಸ್ ಮೈಂಡ್ ಅನ್ನೋದು ಟಿಪ್ ಆಫ್ ದ ಐಸ್ಬರ್ಗ್, ಅಂದ್ರೆ ಮೇಲ್ಗಡೆ ಕಾಣಿಸುವಂತಹ ಐಸ್ಬರ್ಗ್ ಮಾತ್ರ ನಿಮ್ಮ ಕಾನ್ಶಿಯಸ್ ಮೈಂಡ್. ಆದ್ರೆ ಕಾಣಿಸದೇ ಇರುವಂತಹ ಒಳಗಡೆ ಇರೋದೇ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ. ಆ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮ ಥಾಟ್ಸ್ ನ, ಎಮೋಷನ್ಸ್ ನ, ಹ್ಯಾಬಿಟ್ಸ್ ನ, ಭಯಗಳನ್ನ, ನಿಮ್ಮ ಸಕ್ಸಸ್ ನ ಕೂಡ ಅದೇ ಕಂಟ್ರೋಲ್ ಮಾಡ್ತಿರುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಅಥವಾ ಬೈಕ್ ಡ್ರೈವ್ ಮಾಡ್ಬೇಕಾದ್ರೆ ನೀವು ಥಿಂಕ್ ಮಾಡ್ದೇನೆ ವಿತೌಟ್ ಥಿಂಕಿಂಗ್ ಅಲ್ಲಿ ನೀವು ಅದನ್ನ ಡ್ರೈವ್ ಮಾಡ್ತಿರ್ತೀರಾ. ಅಂದ್ರೆ ಹೇಗ್ ಮಾಡ್ತಿರ್ತೀರಾ? ಅದೇ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ನಡೆಸ್ತಿರುತ್ತೆ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಕ್ಷನ್ ನ ತಗೊಳ್ತಿರುತ್ತೆ, ನಿಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲ. ಸೊ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಗೆ ಅಷ್ಟು ಪವರ್ ಇದೆ. ಸೊ ಇವಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಮ್ಮ ಜೀವನವನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋಣ. ನೀವು ಥಿಂಕ್ ಮಾಡಿ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಒಂದು ಸೂಪರ್ ಕಂಪ್ಯೂಟರ್ ಅಂತ. ಸೊ ಆ ಸೂಪರ್ ಕಂಪ್ಯೂಟರ್, ಅದರಲ್ಲಿ ನೀವು ಏನ್ ಪ್ರೋಗ್ರಾಮ್ ನ ನೀವು ಇನ್ಸ್ಟಾಲ್ ಮಾಡಿರ್ತೀರೋ ಅದೇ ರನ್ ಆಗುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಪರಿಸರ ಇರ್ಬೋದು ಅಥವಾ ಸುತ್ತಮುತ್ತಲಿನ ಸಮಾಜದಿಂದ ಏನ್ ಇನ್ಸ್ಟಾಲ್ ಆಗಿರುತ್ತೋ ನಿಮ್ಮ ಬ್ರೈನ್ ಅಲ್ಲಿ ಅದೇ ರನ್ ಆಗ್ತಿರುತ್ತೆ. ಇಲ್ಲಿ ಉದಾಹರಣೆ ನೋಡೋದಾದ್ರೆ, ಯಾರಾದ್ರೂ ನಿಮ್ಮ ಸುತ್ತಮುತ್ತ ಇರೋರು ಹಣ ಸಂಪಾದಿಸೋದು ಕಷ್ಟ, ಹಣ ಅಂದ್ರೆ ಅಷ್ಟು ಈಸಿ ಅಲ್ಲ, ಹಣ ಸಂಪಾದಿಸಬೇಕಂದ್ರೆ ತುಂಬಾ ಕಷ್ಟ ಪಡಬೇಕು ಅಂತ ಯಾರಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಫೀಡ್ ಮಾಡಿದ್ರೆ ಅದೇ ನಂಬಿಕೆ ನಿಮ್ಮ ವಾಸ್ತವ ರೂಪದಲ್ಲಿ ಬದಲಾಗುತ್ತೆ. ಇಲ್ಲಿ ಸೈಂಟಿಫಿಕ್ ಫ್ಯಾಕ್ಟ್ ಏನಂದ್ರೆ, ನ್ಯೂರೋ ಸೈಂಟಿಸ್ಟ್ ಹೇಳೋದೇನಂದ್ರೆ 95% ಆಫ್ ಅವರ್ ಡೈಲಿ ಆಕ್ಷನ್ಸ್ ಕಮ್ ಫ್ರಮ್ ಯುವರ್ ಸಬ್ಕಾನ್ಶಿಯಸ್ ಪ್ರೋಗ್ರಾಮ್. ಅಂದ್ರೆ ನಮ್ಮ ದಿನದ 95% ಭಾಗ ಏನಿರುತ್ತೆ ಅಲ್ಲ, ನಮ್ಮ ಜೀವನದ 95% ಭಾಗ ಅದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಪ್ರೋಗ್ರಾಮ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಔಟ್ಕಮ್ ಅನ್ನೋದು ಬರ್ತಿರುತ್ತೆ. ದಟ್ ಮೀನ್ಸ್ ಇದರ ಅರ್ಥ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ನಂಬಿಕೆಗಳನ್ನ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಅಂತಲ್ಲ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರನೇ ಇವು 3 ನನ್ನ ಲೈಫ್ ಅಲ್ಲಿ ಅಳವಡಿಸ್ಕೊಂಡ ಮೇಲೆ ನನ್ನ ಜೀವನ ಅನ್ನೋದು ಬದಲಾಗಿದ್ದು. ಅವನು ಕೂಡ ನಾನು ಇವಾಗ ಹೇಳ್ಕೊಡ್ತೀನಿ, ಅವುಗಳನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಜೀವನವನ್ನ ಕೂಡ ನೀವು ಬದಲಾಯಿಸಿಕೊಳ್ಳಿ. ಟೆಕ್ನಿಕ್ ನಂಬರ್ 1, ಅಫರ್ಮೇಷನ್ಸ್. ಹೌದು ಸ್ನೇಹಿತರೆ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಯಾವ್ದನ್ನ ನಂಬುತ್ತೆ ಅಂದ್ರೆ, ನೀವು ಯಾವ್ದನ್ನ ಪದೇ 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 ಕೇಳ್ತಿರೋ ಅದನ್ನೇ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಿಜ ಅಂತ ನಂಬುತ್ತೆ. ಸೊ ನಿಮ್ಮ ದಿನವನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ಸ್ ಇಂದ ನೀವು ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮಗೆ ಹಣದ ಬಗ್ಗೆ ಏನಾದ್ರೂ ತೊಂದರೆ ಇದ್ರೆ, ನಾನು ಶ್ರೀಮಂತನಾಗಿದ್ದೇನೆ ಅಂತ ಆಲ್ರೆಡಿ ನಾವು ಹಣವನ್ನ ಸಂಪಾದಿಸಿದೀವಿ, ಅದನ್ನ ಅನುಭವಿಸ್ತಿದೀವಿ ಅನ್ನೋ ಫೀಲ್ ಅಲ್ಲಿ ನಾವು ಆ ಅಫರ್ಮೇಷನ್ಸ್ ನ ಹೇಳ್ಬೇಕು. ನಾನು ಸಂತೋಷವಾಗಿ ಮತ್ತು ಶಕ್ತಿಯಿಂದ ಇದ್ದೇನೆ, ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ನೀವು ಹೇಳ್ಕೋಬೇಕು. ಸೊ ಇವುಗಳನ್ನ ಜಸ್ಟ್ ನೀವು ಕೇಳೋದಷ್ಟೇ ಅಲ್ಲ, ಮನಸ್ಫೂರ್ತಿಯಾಗಿ ಫೀಲ್ ಆಗ್ಬೇಕು, ಆ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ಲಾಜಿಕ್ ಅನ್ನ ನಂಬೋದಿಲ್ಲ, ಭಾವನೆಗಳನ್ನ ಅದು ಅರ್ಥ ಮಾಡ್ಕೊಳ್ಳುತ್ತೆ, ನಿಮ್ಮ ಫೀಲಿಂಗ್ಸ್ ನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ನಿಮ್ಮ ಹತ್ರ ಹಣ ಇದೆಯಾ ಅಥವಾ ಇಲ್ಲ ಅನ್ನೋದು ಅದು ಥಿಂಕ್ ಮಾಡಕ್ ಹೋಗೋದಿಲ್ಲ, ಅದು ಕೇವಲ ನೀವು ಏನ್ ಫೀಲ್ ಮಾಡ್ತಿರೋ ಅದನ್ನ ನಂಬುತ್ತೆ. ಸೊ ನನ್ನ ಹತ್ರ ಹಣ ಇದೆ ಅಂತ ಸಬ್ಕಾನ್ಶಿಯಸ್ ಮೈಂಡ್ ನಂಬಿದಾಗ ಆ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಪವರ್ ಆ ಹಣವನ್ನ ಅಟ್ರಾಕ್ಟ್ ಮಾಡೋದಕ್ಕೆ ದಾರಿಗಳನ್ನ ಓಪನ್ ಮಾಡುತ್ತೆ. ಸೊ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀವು ಪದೇ 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 ಕೇಳ್ತಾ ಇದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ರೀಪ್ರೋಗ್ರಾಮಿಂಗ್ ಆಗುತ್ತೆ. ಇದನ್ನ ಕನಿಷ್ಠ 21 ದಿನನಾದ್ರೂ ಕೇಳಿ. ಅಂಡ್ ನಿಮಗೆ ಅಫರ್ಮೇಷನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ನಮ್ಮ ಹತ್ರ ಅದು ಕೂಡ ಪೇಡ್ ಸರ್ವಿಸ್ ಇದೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಿಮಗೆ ಯಾವ ಅಫರ್ಮೇಷನ್ಸ್ ಬೇಕಾದ್ರೂ ನೀವು ತಗೋಬಹುದು. ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ರಿಚ್, ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇಂಪ್ರೂವ್ ಯುವರ್ ಹೆಲ್ತ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಅಫರ್ಮೇಷನ್ಸ್ ಇರ್ಬೋದು. ಈ ರೀತಿ ಪ್ರತಿಯೊಂದು ಅಫರ್ಮೇಷನ್ಸ್ ನೀಟಾಗಿ ವಾಯ್ಸ್ ಓವರ್ ಕೊಟ್ಟು ನೀಟಾಗಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ನೀಟಾಗಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಯಾವ ಅಫರ್ಮೇಷನ್ಸ್ ಬೇಕು ಅಂತ ನೀವು ವಾಟ್ಸ್ಆಪ್ ಮಾಡಿ, ನಾವು ಡೀಟೇಲ್ಸ್ ನ ಕಳಿಸ್ತೀವಿ. ಟೆಕ್ನಿಕ್ ನಂಬರ್ 2, ವಿಜುವಲೈಸೇಷನ್. ನಿಮ್ಮ ಗುರಿಗಳನ್ನ, ನಿಮ್ಮ ಕನಸುಗಳನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಅದು ರಿಯಾಲಿಟಿಲಿ ಬಂದೇ ಬರುತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು 1-2 ನಿಮಿಷಗಳ ಕಾಲ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಗುರಿಗಳನ್ನ ನೀವು ಏನ್ ಸಾಧಿಸಬೇಕು ಅಂತ ಇದೀರಾ ನಿಮ್ಮ ಜೀವನದಲ್ಲಿ ನೀವು ಯಾವ ಪಾಯಿಂಟ್ ಅಲ್ಲಿ ಲೋ ಅಲ್ಲಿ ಇದ್ದೀರಾ, ಅದನ್ನ ಯಾವ ಪಾಯಿಂಟ್ ನ ಪಾಸಿಟಿವ್ ಮಾಡ್ಕೋಬೇಕು ಅಂತಿದ್ದೀರಾ, ಅದನ್ನೆಲ್ಲ ನೀವು ಪಾಸಿಟಿವ್ ಆಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅಂದ್ರೆ ಅದು ಆಲ್ರೆಡಿ ಇವಾಗ ನಡೀತಿದೆ,
ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಹೆಲ್ತ್ ಅಲ್ಲಿ ತುಂಬಾ ನೆಗೆಟಿವ್ ಸಿಚುವೇಶನ್ ಇದ್ದೀರಾ ಅಂದ್ರೆ ನೀವು ತುಂಬಾ ಆರೋಗ್ಯವಾಗಿ ಇದ್ದ ಹಾಗೆ, ಆರೋಗ್ಯವಾಗಿ ಎಲ್ಲಾ ಕಡೆ ಓಡಾಡೋ ಹಾಗೆ, ಆರೋಗ್ಯವಾಗಿ ನೀವು ಆಹಾರವನ್ನ ತಿಂದ ಹಾಗೆ, ಈ ರೀತಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಅದು ಖಂಡಿತ ರಿಯಾಲಿಟಿಲಿ ಬಂದೇ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಒಂದು ಮನೆಯನ್ನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ಡ್ರೀಮ್ ಹೌಸ್ ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಆ ಡ್ರೀಮ್ ಹೌಸ್ ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಅದ್ರ ಒಳಗಡೆ ನೀವು ಹಾಲ್ ಅಲ್ಲಿ ಓಡಾಡಿದ ಹಾಗೆ, ಸೋಫಾ ಮೇಲೆ ಕೂತ ಹಾಗೆ, ಆ ಡ್ರೀಮ್ ಹೌಸ್ ನ ವಾಲ್ಸ್ ನ ನೀವು ಟಚ್ ಮಾಡಿದ ಹಾಗೆ ಅದನ್ನ ನೀವು ಫೀಲ್ ಮಾಡಿ, ಒಳಗಡೆಯಿಂದ ಭಾವನೆಯನ್ನ ವ್ಯಕ್ತಪಡಿಸಿ. ಅದನ್ನ ನೀವು ಎಷ್ಟು ಅದರಲ್ಲಿ ಆ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಿರೋ, ನೀವು ಭಾವನಾತ್ಮಕವಾಗಿ ವಿಜುವಲೈಸೇಷನ್ ಮಾಡ್ತಿರೋ, ಅಷ್ಟು ಫಾಸ್ಟ್ ಆಗಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಈ ವಿಜುವಲೈಸೇಷನ್ ಅನ್ನೋದು ಜಾಸ್ತಿ ವರ್ಕ್ ಆಗೋದು ನೀವು ಮಲ್ಕೊಳ್ಳೋಕ್ಕಿಂತ ಬಿಫೋರ್ 10 ನಿಮಿಷಗಳ ಮುಂಚೆ ನೀವು ವಿಜುವಲೈಸೇಷನ್ ಮಾಡಿ ಮಲ್ಕೊಳ್ಳಿ. ರಾತ್ರಿ ಎಲ್ಲ ಅದೇ ಸ್ಟೇಟ್ ಅಲ್ಲಿ, ತೀಟಾ ಸ್ಟೇಟ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆ ಸ್ಟೇಟ್ ಅಲ್ಲಿ ನಿಮ್ಮ ಮೈಂಡ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸಬ್ ಕಾನ್ಸಿಯಸ್ ಮೈಂಡ್ ಗೆ ಡೈರೆಕ್ಟ್ ವೇ ಇರುತ್ತೆ, ಅದು ನಿಮ್ಮನ್ನ ಅಟ್ರಾಕ್ಟ್ ಮಾಡೇ ಮಾಡುತ್ತೆ. ಟೆಕ್ನಿಕ್ ನಂಬರ್ 3, ಸಬ್ಲಿಮಿನಲ್ ಪ್ರೋಗ್ರಾಮಿಂಗ್. ನಿಮಗೆ ಗೊತ್ತಾ, ನೀವು ಮಲ್ಕೊಂಡಾಗ್ಲೂ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರುತ್ತೆ, ಇನ್ಫಾರ್ಮೇಶನ್ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಆದ್ರಿಂದ ಮಲ್ಕೋಬೇಕಾದ್ರೆ ಪಾಸಿಟಿವ್ ಆಡಿಯೋಸ್ ನ ನೀವು ಪ್ಲೇ ಮಾಡಿ ಮಲ್ಕೋಬಹುದು, ಅಥವಾ ಪಾಸಿಟಿವ್ ಅಫರ್ಮೇಶನ್ಸ್ ನ ನೀವು ಪ್ಲೇ ಮಾಡಿ ಪಕ್ಕದಲ್ಲಿಟ್ಟು ಹಾಗೆ ನೀವು ನಿದ್ದೆನೂ ಕೂಡ ಮಾಡಬಹುದು. ಯಾವ ರೀತಿ ನೀವು ಆಡಿಯೋಸ್ ನ ಕೇಳಬೇಕು ಅಂದ್ರೆ, ಸಕ್ಸಸ್ ಅಫರ್ಮೇಶನ್ಸ್ ನ ಕೇಳಬಹುದು, ವೆಲ್ತ್ ಮೈಂಡ್ ಸೆಟ್ ಆಡಿಯೋಸ್ ನ ಕೇಳಬಹುದು, ಕಾನ್ಫಿಡೆನ್ಸ್ ಬೂಸ್ಟಿಂಗ್ ಸೌಂಡ್ಸ್ ನ ಕೇಳಬಹುದು, ಯಾವ್ದಾದ್ರು ಒಂದು ಒಳ್ಳೆ ಮೋಟಿವೇಶನಲ್ ಮೂವಿ ಸಾಂಗ್ ಇದೆ ಅಂದ್ರೆ ಅದನ್ನ ಕೇಳಬಹುದು. ಸೊ ನೀವು ಆರಾಮ್ಸೆ ಮಲ್ಕೋಬೇಕಾದ್ರೆ ಪಕ್ಕದಲ್ಲಿಟ್ಟು ಯಾವ್ದೋ ಒಂದು ಮೋಟಿವೇಶನ್ ಸಾಂಗ್ ಇರ್ಬೋದು, ಅಥವಾ ಮೋಟಿವೇಶನ್ ಮ್ಯೂಸಿಕ್ ಇರ್ಬೋದು, ಅಥವಾ ಪಾಸಿಟಿವ್ ಅಫರ್ಮೇಶನ್ಸ್ ನ ಇರ್ಬೋದು, ಪ್ಲೇ ಮಾಡಿ ನೀವು ಹಾಗೆ ನಿದ್ದೆ ಮಾಡಬಹುದು. ನೀವು ಮಲ್ಕೊಂಡಾಗ್ಲೂ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ಪಾಸಿಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಇದರಿಂದ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ತುಂಬಾ ಬೇಗನೆ ಪ್ರೋಗ್ರಾಮಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಈ 3 ಟಿಪ್ಸ್ ಏನ್ ಹೇಳಿದಾನಲ್ಲ, ಕನಿಷ್ಠ ಅಂದ್ರೂ ನೀವು 21 ದಿನ ಆದ್ರೂ ಟ್ರೈ ಮಾಡಲೇಬೇಕು. ಸೊ ಫೈನಲ್ ಆಗಿ ನಾನು ಹೇಳೋದೇನಂದ್ರೆ, ಯುವರ್ ಮೈಂಡ್ ಈಸ್ ದ ಕೀ ಟು ಯುವರ್ ಸಕ್ಸಸ್. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮ್ಮ ಕೈಯಲ್ಲಿರುವಂತಹ ಗ್ರೇಟೆಸ್ಟ್, ಅದ್ಭುತವಾದ ಆಯುಧ ಅಂತ ನೀವು ಯಾವತ್ತೂ ಮರೆಯಕ್ಕೆ ಹೋಗ್ಬೇಡಿ. ಈ ಹೇಳಿರುವಂತಹ 3 ಟೆಕ್ನಿಕ್ಸ್ ನ ಪ್ರತಿನಿತ್ಯ ಕನಿಷ್ಠ 21 ದಿನಗಳವರೆಗೂ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಜೀವನ ನಿಧಾನಕ್ಕೆ ಟ್ರಾನ್ಸ್ಫಾರ್ಮ್ ಆಗೋದನ್ನ ನೀವೇ ನೋಡ್ತೀರಾ. ಲೈಕ್ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ. ಸೊ ನೀವೇನಾದ್ರೂ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳೋದಕ್ಕೆ ಈ 3 ಟೆಕ್ನಿಕ್ಸ್ ನ ಇವತ್ತಿಂದಾನೇ ನಾನು ಅಳವಡಿಸ್ಕೊಂತೀನಿ ಅಂತ ಅನ್ನೋರು ಕಾಮೆಂಟ್ ಅಲ್ಲಿ ನಾನು ಈ 3 ಟೆಕ್ನಿಕ್ ನ ಅಳವಡಿಸ್ಕೊಂತೀನಿ, ಇಲ್ಲಾಂದ್ರೆ 3 ಟೆಕ್ನಿಕ್ ಅಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗಿದೆ ಆ ಟೆಕ್ನಿಕ್ ನ ನಾನು ಇವತ್ತಿಂದಾನೇ ನಾನು ಫಾಲೋ ಆಗ್ತೀನಿ ಅಂತ ಅನ್ನೋದನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಈ ವಿಡಿಯೋ ಮಾಡಿದಕ್ಕೂ ನಂಗೂ ತುಂಬಾ ಖುಷಿ ಆಗುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.